ಕೊರೋನಾ ಎದುರಿಸಲಿಕ್ಕೆ ರಾಜ್ಯದೆಲ್ಲೆಡೆ ಸಿದ್ಧತೆ. ಸರ್ಕಾರದ ಸೂಚನೆ ಬೆನ್ನಲ್ಲೇ ಜಿಲ್ಲಾಡಳಿತಗಳು ಅಲರ್ಟ್ ಆಗಿದ್ದಾವೆ. ಕೊಪ್ಪಳದಲ್ಲಿ ಮತ್ತೆ ಕೋವಿಡ್ ವಾರ್ಡ್ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಲರ್ಟ್ ಆಗಿರಲಿಕ್ಕೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಸೂಚನೆ ಹೋಗಿರುವಂಥದ್ದು. ಸೊ ಹೀಗಾಗಿ ಸರ್ಕಾರದ ಸೂಚನೆ ಬೆನ್ನಲ್ಲೇ ಜಿಲ್ಲಾಡಳಿತಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಸುಸ್ಥಿತಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ತೆರೆಯಲಾಗಿದ್ದಂಥ 100 ಹಾಸಿಗೆಯ ವಾರ್ಡ್ ಈಗ ಮತ್ತೆ ಕೋವಿಡ್ ವಾರ್ಡ್ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದಿಂದ 6,000 ಲೀಟರ್ ಸಾಮರ್ಥ್ಯದ ಆಮ್ಲಜನಕ ಉತ್ಪಾದನಾ ಘಟಕ ಕೂಡ ಇರುವಂಥದ್ದು ಕೊಪ್ಪಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ಹೇಳ್ತಾ ಇರೋದು. ಕೊಪ್ಪಳದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿನ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಅಲ್ಲಿ ಯಾವ ರೀತಿಯಾಗಿ ಸುಸ್ಥಿತಿಯಲ್ಲಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರಿಶೀಲನೆ ನಡೆದಿದೆ. ಇದಕ್ಕೆ ಮುಂಚೆ ನಾವು ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಯಾವ ರೀತಿ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದೇ ರೀತಿ ಮುಂದೆ ಏನಾದರೂ ಕೋವಿಡ್ ಅಲೆ ಬಂದರೆ ನಮಗೆ ಸದ್ಯಕ್ಕೆ 100 ಬೆಡ್ಗಳ ಅವೈಲಬಿಲಿಟಿ ಇದೆ. ಈ ಸದ್ಯ ಯಾವುದೇ ಕೋವಿಡ್ ಕೇಸ್ ಇಲ್ಲದಿರೋದ್ರಿಂದ ನಾವು ನಾನ್ ಕೋವಿಡ್ ಪೇಷಂಟ್ಸ್ನೇ ಅದೇ ವಾರ್ಡಲ್ಲಿ ಅಡ್ಮಿಟ್ ಮಾಡಿ ಪೇಷಂಟ್ಸ್ಗೆಲ್ಲ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಒಂದು ವೇಳೆ ಕೋವಿಡ್ ಪೇಷಂಟ್ಸು ಅಡ್ಮಿಟ್ ಆದರೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಡೆಸಿಗ್ನೇಟೆಡ್ ಕೋವಿಡ್ ವಾರ್ಡ್ಗಳಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟು ಅದಕ್ಕೆ ಕೋವಿಡ್ ಗೈಡ್ಲೈನ್ಸ್ ಸರ್ಕಾರದಿಂದ ಹಾಗೂ ನಮ್ಮ ಸ್ಪೆಷಲಿಸ್ಟಿಂದ ಯಾವ ರೀತಿ ಬರುತ್ತೋ ಅದನ್ನೆಲ್ಲ ನಾವು ತಯಾರಿ ಮಾಡ್ಕೊಳ್ತಿದ್ದೀವಿ. ಹಾಗೂ ಗೈಡ್ಲೈನ್ಸ್ ಪ್ರಕಾರನೇ ನಾವು ಪೇಷಂಟ್ಸ್ಗೆಲ್ಲರಿಗೂ ಚಿಕಿತ್ಸೆ ಕೊಡ್ತೀವಿ. ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ 6,000 ಲೀಟರ್ ಕೆಪಾಸಿಟಿಯ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ ಲಭ್ಯವಿದೆ. ಹಾಗೂ ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ನಮಗೆ ಇಲ್ಲಿ ಆಕ್ಸಿಜನ್ ಕಂಟೈನರ್ಸ್ ಹಾಗೂ ಜಂಬೋ ಸಿಲಿಂಡರ್ಸ್ ಇವೆಲ್ಲವೂ ಲಭ್ಯ ಇರುತ್ತದೆ. ಸೊ ಮತ್ತು ಇತರ ಬೇಕಾಗಿರೋ ಔಷಧಿಗಳು ನಮ್ಮಲ್ಲಿ ಸದ್ಯಕ್ಕೆ ಇವಾಗಿರೋ ಯಾವುದೇ ಕೋವಿಡ್ ಪೇಷಂಟ್ಸ್ ಇಲ್ಲದಿದ್ದರೂ ನಮಗೆ ಸ್ಟಾಕ್ ಒಂದು ಬೇಸಿಕ್ ಬಫರ್ ಸ್ಟಾಕ್ ಅಂತ ಹೇಳ್ತೀವಿ, ಆ ರೀತಿ ಇದೆ.